ಹರಿ ಓಂ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ಚಿಕ್ಕಣ್ಣ ಗುರುಜಿ. ಈ ದಿನ ಮುಖ್ಯವಾಗಿ ಎಲ್ಲರೂ ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ವಿಚಾರವನ್ನ ತಗೊಂಡ್ ಬಂದಿದ್ದೀನಿ. ಏನಪ್ಪಾ ಅಂದ್ರೆ, ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ಪೂಜೆ ಮಾಡ್ಸಿದ್ವಿ, ಹೋಮ ಮಾಡ್ಸಿದ್ವಿ, ನಾವು ಪುಣ್ಯಕ್ಷೇತ್ರಗಳಿಗೆ ತೀರ್ಥಕ್ಷೇತ್ರಗಳಿಗೆ ಹೋಗಿ ಬಂದ್ವಿ. ಯಾಕೋ ಇನ್ನ ಫಲ ಆ ಸಿಗ್ತಾ ಇಲ್ಲ, ಅಥವಾ ಇನ್ನ ಫಲನೇ ಸಿಕ್ಕಿಲ್ಲ, ಅಥವಾ ಫಲ ನಮ್ಗೆ ನಿಧಾನಕ್ಕೆ ಸಿಕ್ತು, ಅಥವಾ ಯಾಕೆ ನಿಧಾನ ಇನ್ನೂ ನಮ್ಗೆ ಫಲ ಸಿಗ್ತಾ ಇಲ್ಲ, ಇಷ್ಟೆಲ್ಲ ಮಾಡಿದ್ರು ಅಂತ ಸಾಕಷ್ಟು ಜನ ನನ್ನ ಹತ್ರ ಪರಿಹಾರ ಕೇಳಕ್ಕೆ ಬಂದವರು ಇದನ್ನ ಕೇಳಿದ್ರು. ನಾನು ಒಟ್ಟಾರೆ ನನ್ನ ಒಂದು ಅನುಭವದಲ್ಲಿ ಮುಖ್ಯವಾಗಿ ಕಂಡು ಬಂದಂತಹ ಕಾರಣಗಳನ್ನ ನಾನು ಅವ್ರಿಗೆಲ್ಲ ಸೂಚಿಸಿ ಅದಕ್ಕೆ ತಕ್ಕ ಪರಿಹಾರಗಳು ಮಾಡ್ಕೊಂಡಾಗ ಅವ್ರಿಗೆ ಫಲ ಸಿಕ್ಕಿದೆ. ಇದು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ಎಲ್ಲಾ ಜನರು ಇದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಯಾವ ಜ್ಯೋತಿಷಿಗಳನ್ನಾಗ್ಲಿ ಅಥವಾ ಪುರೋಹಿತರನ್ನಾಗ್ಲಿ ಯಾರನ್ನೂ ದೂಷಿಸ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅವರು ಕೊಡ್ತಕ್ಕಂಥ ಪರಿಹಾರಗಳು ಮತ್ತೆ ಮಾರ್ಗದರ್ಶನ ಸರಿಯಾಗೇ ಇರತ್ತೆ. ಆದರೆ ನಮ್ಮ ಟೈಮ್ಗಳ ಪ್ರಕಾರ ಅದು ನಡೀತಾ ಇರುತ್ತೆ. ಹಾಗಾದ್ರೆ ಇಲ್ಲಿ ನಾನು ಒಂದು 12ರಿಂದ ಒಂದು 15 ಕಾರಣಗಳು ಏನಾಗಿರಬಹುದು ನಮಗೆ ಫಲ ತಡವಾಗಿ ಸಿಗೋದಕ್ಕೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ದಯವಿಟ್ಟು ಎಲ್ಲರೂ ಈ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳಿ. ಕೆಲವು ತಪ್ಪುಗಳು ನಮ್ಮಿಂದ ಗೊತ್ತಿದ್ದೂ ಆಗಿರುತ್ತೆ ಅಥವಾ ಗೊತ್ತಿಲ್ಲದೆ ಆಗಿರುತ್ತೆ. ಅದನ್ನ ಇನ್ ಮುಂದೆ ಎಲ್ರೂ ಸರ್ ಮಾಡ್ಕೊಳ್ಳಿ ಅನ್ನುವ ನಿಟ್ಟಿನಲ್ಲಿ ಈ ಒಂದು ವಿಡಿಯೋನ ನಾನು ತಗೊಂಡ್ ಬಂದಿದ್ದೀನಿ. ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಆ ವಿಡಿಯೋ ಸೆಕ್ಷನ್ಗೆ ಹೋದ್ರೆ ಇಲ್ಲಿ ನಾನು ತೋರಿಸಿರ್ತಕ್ಕಂತಹ ಈ ತರಹ ಹಲವಾರು ವಿಚಾರಗಳನ್ನ ನೀವು ನೋಡ್ಬೋದು ಸ್ನೇಹಿತರೆ. ಇದೇ ರೀತಿಯಾದಂತಹ ಸುಮಾರಷ್ಟು ವಿಡಿಯೋ ಇದೆ. ನಾನು ಕೆಲವಷ್ಟು ಮಾತ್ರ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾದಂತಹ ವಿಡಿಯೋಗಳು ಸುಮಾರಷ್ಟು ನೀವು ನೋಡ್ಬೋದು. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ದ ನಾವು ಮೂಲ ವಿಚಾರಕ್ಕೆ ನಾವು ಬರ್ತೀವಿ. ಹಾಗಾದ್ರೆ ಬನ್ನಿ, ನಾವು ಮಾಡ್ತಕ್ಕಂತಹ ಪೂಜೆ, ಹೋಮ ಅಥವಾ ಒಂದು ದೇವರ ದರ್ಶನ ಯಾಕೆ ನಮ್ಗೆ ತಕ್ಷಣ ಫಲ ಸಿಗೋದಿಲ್ಲ, ಈ ಕಾರಣಗಳನ್ನ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಮೊದಲನೇದಾಗಿ, ಸಂಕಲ್ಪ ರಹಿತವಾದ ಪೂಜೆ, ಹೋಮ ಅಥವಾ ದರ್ಶನ ಮಾಡಿದಾಗ ನಮ್ಗೆ ಫಲ ಅಷ್ಟಾಗಿ ಸಿಗೋದಿಲ್ಲ. ನಾವು ಯಾವುದೇ ಒಂದು ಪೂಜೆ ಆಗ್ಲಿ, ಸತ್ಯನಾರಾಯಣ ಪೂಜೆ ಆಗ್ಲಿ, ಲಕ್ಷ್ಮೀ ದೇವರ ಒಂದು ಪೂಜೆ ಆಗ್ಲಿ, ಹೋಮ ಆಗ್ಲಿ, ಲಕ್ಷ್ಮೀನಾರಾಯಣ ಹೋಮ, ಗಣಪತಿ ಹೋಮ, ನವಗ್ರಹ ಹೋಮ, ಸಗ್ರಹ ಮುಖ ಗಣಪತಿ ಹೋಮ, ಸುದರ್ಶನ ಹೋಮ, ಚಂಡಿ ಹೋಮ, ಈ ರೀತಿ ಯಾವುದೇ ಒಂದು ನೀವು ಪವಮಾನ ಹೋಮ ಆಗ್ಲಿ ಅಥವಾ ಆಯುಷ್ಯ ಹೋಮ, ಮೃತ್ಯುಂಜಯ ಹೋಮ, ನವಗ್ರಹ ಹೋಮ, ಈ ರೀತಿ ಯಾವುದೇ ಒಂದು ಹೋಮ ಆಗ್ಲಿ ಪೂಜೆಗಳಾಗ್ಲಿ ನೀವು ಮಾಡಿಸ್ಬೇಕಾದಾಗ ಅಲ್ಲಿ ಬಂದಿರತಕ್ಕಂತಹ ಪುರೋಹಿತರು ಏನಿರ್ತಾರೆ ಅವ್ರಿಗೆ ನೀವು ಮುಖ್ಯವಾದಂತಹ ಕಾರಣವನ್ನ ನೀವು ಹೇಳಲೇಬೇಕು. ಯಾವ ಉದ್ದೇಶದಿಂದ ನೀವು ಮಾಡಿಸ್ತಾ ಇದ್ದೀರಾ? ಇದು ಕೆಲವು ಸರಿ ಏನಾಗುತ್ತೆ, ಈ ಕರ್ತೃಗಳು ಅಂದ್ರೆ ಯಾರು ಪೂಜೆನ ಅಥವಾ ಹೋಮನವನ್ನ ಮಾಡಿಸ್ತಾರೆ ಅವರು ಕೆಲವು ಇದನ್ನ ಸಂಕಲ್ಪದಲ್ಲಿ ಸೇರ್ಸೋದಕ್ಕೆ ಇಚ್ಛೆ ಪಡೋದಿಲ್ಲ. ಅಂತ ಸಮಯದಲ್ಲಿ ಅದು ಕೆಲವು ಬಹಿರಂಗ ಆಗತ್ತೆ ಅನ್ನೋ ಒಂದು ಮುಜುಗರನೋ ಏನೋ ಅವ್ರ ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡ್ಕೊಂಡು ಅದನ್ನ ಸಂಕಲ್ಪ ಅಂದ್ರೆ ಅವರೇ ಸಂಕಲ್ಪ ಮಾಡ್ಕೋಬೇಕಾಗತ್ತೆ, ಕರ್ತೃಗಳೇ. ಅಥವಾ ಅಲ್ಲಿ ಪುರೋಹಿತರಿಗೆ ಈ ರೀತಿಯಾಗಿ ನಮ್ದು ಸಮಸ್ಯೆ ಇದೆ ಅಂದ್ರೆ ಅವ್ರ ಸಂಕಲ್ಪದಲ್ಲಿ ಅದನ್ನ ಪರಿಪೂರ್ಣವಾಗಿ ಅದನ್ನ ಸೇರಿಸಿ ಸಂಕಲ್ಪ ಸಹಿತವಾಗಿ ನೀವು ಆ ಪೂಜೆ ಮಾಡಿಸಿದಾಗ ಅಥವಾ ಹೋಮ ಮಾಡಿಸಿದಾಗ, ಅರ್ಚನೆ ಮಾಡಿಸಿದಾಗ, ಅಭಿಷೇಕಾದಿಗಳನ್ನ ಮಾಡಿಸಿದಾಗ ಅಥವಾ ತೀರ್ಥ ಕ್ಷೇತ್ರಗಳ ದರ್ಶನ ಮಾಡಿದಾಗ ನಿಮ್ಗೆ ಫಲ ಸಿಗತ್ತೆ. ಯಾವುದೇ ಒಂದು ಸಂಕಲ್ಪ ಇಲ್ಲದೆ ಇರತಕ್ಕಂತಹ ಪೂಜೆ ಅಥವಾ ಹೋಮ ದರ್ಶನದಿಂದ ನಿಮ್ಗೆ ಫಲ ನಿಧಾನ ಆಗತ್ತೆ. ಯಾವ ಕಾರಣಕ್ಕಾಗಿ ನೀವು ಮಾಡಿದ್ರಿ ಅನ್ನೋದು ಒಂದು ಹೇಳಿಕೆ ಇಲ್ಲದೆ ಇದ್ರೆ ನಿಮ್ಗೆ ಆ ಫಲ ಯಾವ ಸಮಯದಲ್ಲಿ ಕೊಡಬೇಕು ಅನ್ನೋದು ನಿಗದಿ ಇರೋದಿಲ್ಲ. ನಿಮ್ಗೆ ಯಾವುದೋ ಒಂದು ದಶಾಭುಕ್ತಿಗಳು ಚೆನ್ನಾಗಿದ್ದಾಗ ಭಗವಂತನಿಂದ ಆ ಫಲಗಳು ನಿಮಗೆ ಲಭಿಸತ್ತೆ. ಆದ್ರೆ ನಿಮಗೆ ಬೇಕಾಗಿರ್ತಕ್ಕಂಥ ಸಮಯದಲ್ಲಿ ಫಲ ಬೇಕಲ್ವಾ ಸ್ನೇಹಿತರೆ? ಆದ್ರಿಂದ ಸಂಕಲ್ಪ ಸಹಿತವಾಗಿ ಪೂಜೆಯನ್ನ ಅಥವಾ ಹೋಮಗಳನ್ನ ಮಾಡಿಸ್ಬೇಕಾಗತ್ತೆ. ಯಾವುದೇ ಒಂದು ದಿವ್ಯ ಕ್ಷೇತ್ರ ದರ್ಶನಕ್ಕೆ ಹೋಗ್ತೀರಾ, ಧರ್ಮಸ್ಥಳಕ್ಕೆ ಹೋಗ್ತೀರಾ, ಸಿಗಂದೂರ್ಗೆ ಹೋಗ್ತೀರಾ, ಹೊರನಾಡ್ಗೆ ಹೋಗ್ತೀರಾ, ಅಥವಾ ತಿರುಪತಿಗೆ ಹೋಗ್ತೀರಾ, ಅಥವಾ ಶ್ರೀಶೈಲಕ್ಕೆ ಹೋಗ್ತೀರಾ, ಗೋಕರ್ಣಕ್ಕೆ ಹೋಗ್ತೀರಾ, ಮುರುಡೇಶ್ವರಕ್ಕೆ ಹೋಗ್ತೀರಾ, ಅಥವಾ ಉಡುಪಿಗೆ ಹೋಗ್ತೀರಾ, ಅಥವಾ ಗಣಪತಿ ಕ್ಷೇತ್ರಗಳಿಗೆ ಹೋಗ್ತೀರಾ. ಈ ಹೋದಾಗ ನೀವು ದರ್ಶನ ಏನಕ್ಕಾಗಿ ಮಾಡ್ತಿದ್ದೀರಾ, ನಿಮ್ಮ ಇಷ್ಟಾರ್ಥ ಏನು, ಮನ ಸಂಕಲ್ಪ ಏನು, ಆ ಸಂಕಲ್ಪ ಸಹಿತವಾಗಿ ನೀವು ಮಾಡಿದ್ದೆ ಆದ್ರೆ ನಿಮಗೆ ಖಂಡಿತವಾಗೂ ಆ ಫಲ ಲಭಿಸತ್ತೆ. ಇದು ಮೊದಲನೇ ಒಂದು ಕಾರಣ. ಎರಡನೇದು ಏನಪ್ಪಾ ಅಂತಂದ್ರೆ,
ಈ ಸಾಮೂಹಿಕವಾಗಿ ಪೂಜೆ ಅಥವಾ ಹೋಮ ಮಾಡಿಸ್ತಕ್ಕಂಥದ್ದು ಸ್ನೇಹಿತರೆ, ಇದರಿಂದ ಫಲ ತುಂಬಾನೇ ನಿಧಾನ ಆಗತ್ತೆ. ಯಾಕೆಂದ್ರೆ ಕೆಲವು ಪೂಜೆ ಮಾಡಿದಾಗ ನಾವು ಪ್ರತ್ಯೇಕವಾಗಿ ನಾವು ಮಾಡಿಸಿದಾಗ ನಮ್ಗೆ ಅಧಿಕ ಫಲ. ಯಾಕೆ ಅಂತಂದ್ರೆ ಇಲ್ಲಿ ಸಂಕಲ್ಪ ಅನ್ನೋದು ಒಂದು ಸಾರಿ ಹೇಳಿ ಎಲ್ಲರ ಅಂದ್ರೆ ಸಾಮೂಹಿಕವಾಗಿ ಆದಾಗ ಏನಾಗುತ್ತೆ ಅಂದ್ರೆ ಒಂದು 100 ಜನ ಸಂಕಲ್ಪ ಮಾಡಿಸ್ತಿದ್ದಾರೆ ಅಂದ್ರೆ ಅಷ್ಟೂ ಜನಕ್ಕೆ ಅವರ ಹೆಸರುಗಳನ್ನ ಹೇಳಿ ಸಂಕಲ್ಪ ಮಾಡಿ ಅವರು ಪೂಜೆ ಆಗ್ಲಿ ಒಂದು ಹೋಮ ಮಾಡಿದಾಗ ಅದರಿಂದ ಒಂದು ಫಲ ಏನ್ ಬರುತ್ತೆ ಅಷ್ಟು ಜನಕ್ಕೆ ಡಿವೈಡ್ ಆಗುತ್ತೆ. ನಿಮಗೆ ಎಷ್ಟು ಫಲ ಬೇಕು? 100% ಅಷ್ಟು ನನಗ್ ಫಲ ಬೇಕು. ಹಾಗಾದ್ರೆ ನಮ್ಗೆ ಈ ಸಾಮೂಹಿಕವಾಗಿ ಪೂಜೆಯನ್ನು ನಾವು ಮಾಡಿಸಿದಾಗ ಅಲ್ಲಿ ಪೂಜೆಯ ಒಂದು ವಿಧಿವಿಧಾನಗಳ ಪ್ರಕಾರ ಹೋಮಗಳಲ್ಲಿ ಕೊಡ್ತಕ್ಕಂಥ ಹವಿಸ್ಸುಗಳ ಸಂಖ್ಯೆಯ ಆಧಾರದ ಮೇಲೆ ಫಲ ನಿರ್ಣಯ ಆಗಿರುತ್ತೆ. ಆ ಹವಿಸ್ಸುಗಳು ಜಾಸ್ತಿ ಇದ್ದಾಗ ಶಾಸ್ತ್ರೋಕ್ತವಾಗಿ ಆದಾಗ ಫಲ ಜಾಸ್ತಿ ಬರುತ್ತೆ. ಅದ್ ಬಂದಂತ ಫಲದಲ್ಲಿ ಎಲ್ರಿಗೂ ಡಿವೈಡ್ ಆಗತ್ತೆ. ಆವಾಗ ಪ್ರತಿಯೊಬ್ಬರಿಗೂ ಒಂದು 10% ಫಲ ಸಿಗ್ಬೋದು, 20% ಸಿಗ್ಬೋದು, 30% ಸಿಗ್ಬೋದು. ಸೊ ಈ ರೀತಿ ನಿಮ್ಗೆ ಬೇಕಾಗಿರತಕ್ಕಂಥದ್ದು ಫಲ ಎಷ್ಟು? 100% ಫಲ ಬೇಕಾಗತ್ತೆ. ಸಾಮೂಹಿಕವಾಗಿ ನಿಮ್ಗೆ ಒಂದು ನಿಗದಿಯಾದಂತಹ ಒಂದು ಫಲ ಬೇಕು ಅಂದಾಗ ದಯವಿಟ್ಟು ಸಾಮೂಹಿಕವಾಗಿ ಹೋಮಗಳನ್ನ ಮಾಡ್ಸಕ್ ಹೋಗ್ಬೇಡಿ. ನೀವು ಪ್ರತ್ಯೇಕವಾಗಿ ನೀವು ಮನೆಗಳಲ್ಲಿ ಅಥವಾ ಕೆಲವು ಹೋಮಗಳ ದೇವಸ್ಥಾನದಲ್ಲಾಗತ್ತೆ, ನೀವೇ ಪ್ರತ್ಯೇಕವಾಗಿ ಕುತ್ಕೊಂಡು ಆ ಹೋಮಗಳನ್ನ ಅಥವಾ ಪೂಜೆಗಳನ್ನ ನೀವು ಮಾಡಿಸಿ. ಈಗ ಸಾಮೂಹಿಕವಾಗಿ ಸತ್ಯನಾರಾಯಣ ಪೂಜೆ ಆಗತ್ತೆ, ಖಂಡಿತವಾಗೂ ನಿಮಗೆ ಫಲ ಸಿಗತ್ತೆ. ಆದ್ರೆ ಎಷ್ಟು ಪರ್ಸೆಂಟ್ ಸಿಗತ್ತೆ? ಯಾಕೆಂದ್ರೆ ಬಂದಂತ ಒಂದು ಫಲ ಎಲ್ರಿಗೂ ಡಿವೈಡ್ ಆಗ್ಬೇಕಲ್ವಾ? ಅಲ್ಲಿ 100% ಇದೆ, 10 ಜನ ಸಂಕಲ್ಪ ಮಾಡಿಸಿದ್ದಾರೆ ಅಂದ್ರೆ 100 ಡಿವೈಡೆಡ್ ಬೈ 10 ಅಂದ್ರೆ ಪ್ರತಿಯೊಬ್ಬರಿಗೂ ನಿಮ್ಗೆ ಫಲ ಸಿಗ್ತಕ್ಕಂಥದ್ದು 10%. ಒಂದ್ ವೇಳೆ 200 ಜನ ಇದ್ದಾರೆ ಅಂತಂದ್ರೆ ಆ ಪೂಜೆ ತುಂಬಾನೇ ಶಾಸ್ತ್ರೋಕ್ತವಾಗಿ ಆಗಿದೆ ಅಂತಂದ್ರೆ 5 ರಿಂದ 10% ಖಂಡಿತ ಫಲ ಸಿಗತ್ತೆ. ಆದ್ರೆ ನಿಮಗೆ ಆ ಒಂದು ಸಂಕಲ್ಪ ಇದ್ದು ನೀವು ಅದರ ಸಂಪೂರ್ಣ ಫಲ ಗಳಿಸ್ಬೇಕು ಅಂದಾಗ ನಮ್ಮ ಮನೆಯಲ್ಲೇ ನೀವು ಪ್ರತ್ಯೇಕವಾಗಿ ಆ ಸಾಮೂಹಿಕದ ಬದಲು ಪ್ರತ್ಯೇಕವಾಗಿ ಸತ್ಯನಾರಾಯಣ ಪೂಜೆಯನ್ನ ಮಾಡಿಸಿ. ಸೊ ಗೊತ್ತಾಯ್ತಲ್ಲ ಸ್ನೇಹಿತರೆ, ಸಾಮೂಹಿಕ ಪೂಜೆ ಮಾಡಿಸಿದ್ರೆ ಫಲ ಇಲ್ವೇ ಇಲ್ಲ ಅಂತಲ್ಲ. ಮಿನಿಮಮ್ 10%, 5 ರಿಂದ 10%, ಆ ಕೆಲವು ಸಮಯದಲ್ಲಿ 20% ಅಷ್ಟು ನಿಮ್ಮ ಫಲ ಸಿಗತ್ತೆ. ಅದನ್ನ ನೀವು ರಿಪೀಟ್ ಮಾಡಿದ್ರೆ ನಿಮಗೆ 100% ಸಿಗುತ್ತೆ. ಅವಾಗ ಏನಾಗುತ್ತೆ, ನೀವು ತಿಂಗಳಿಗೊಂದ್ಸರಿ ಅಲ್ಲಿ ದೇವಸ್ಥಾನದಲ್ಲಿ ಹೋಮ ಮಾಡ್ತಾರೆ ಅಂದ್ರೆ ಕಂಟಿನ್ಯೂಸ್ ಆಗಿ 5 ತಿಂಗಳು ನೀವು ಸತತವಾಗಿ ಹೋಮ ಮಾಡಿಸಿದಾಗ ನಿಮಗೆ 5ನೇ ತಿಂಗಳಲ್ಲಿ ನಿಮ್ಗೆ 100% ನಿಮ್ಗೆ ಫಲ ಸಿಕ್ಕಿರತ್ತೆ. ಅಷ್ಟೊತ್ತಿಗೆ ನಿಮಗೆ 20% ಫಲ ಸಿಕ್ಕಿದಾಗ ನಿಮ್ಮ ಒಂದು ಜೀವನದಲ್ಲಿ ಅದೇನೇನು ಕಷ್ಟಗಳಿದೆ ಅದಕ್ಕೂ ಸಣ್ಣದಾಗಿ ಸೊಲ್ಯೂಷನ್ ಸಿಗೋದು ಪ್ರಾರಂಭ ಆಗ್ಬಿಟ್ಟಿರತ್ತೆ. ಬಟ್ ಒಂದೇ ಸರಿ ನಿಮಗೆ ಅದು ಸೊಲ್ಯೂಷನ್ ಸಿಗೋದಿಲ್ಲ. ಆದ್ರಿಂದ ನೀವು ಪ್ರತ್ಯೇಕವಾಗಿ ಮಾಡಿಸ್ಕೊಂಡಾಗ ನಿಮ್ಗೆ ಶೀಘ್ರದಲ್ಲಿ ನಿಮ್ಗೆ ಫಲ ಸಿಕ್ಬಿಡತ್ತೆ. ಸಾಮೂಹಿಕದಲ್ಲಿ ಮಾಡಿಸಿದಾಗ ಪದೇ ಪದೇ ನೀವು ಮಾಡಿಸ್ತಾ ಇದ್ದಾಗ ನಿಧಾನಗತಿಯಲ್ಲಿ ನಿಮಗೆ ಫಲ ಸಿಗತ್ತೆ. ಇದು 2ನೇ ಕಾರಣ. ಇನ್ನ 3ನೇದು, ಯಾವುದೇ ಒಂದು ಪೂಜೆ ಆಗ್ಲಿ ಹೋಮ ಆಗ್ಲಿ ಅದರ ಫಲ ಪಡಿಬೇಕು ಅಂತಂದ್ರೆ ಆ ಮನೆಯ ಕುಟುಂಬದ ಪಿತೃಗಳ ತೃಪ್ತಿ ಇರಬೇಕು. ಆ ತೃಪ್ತಿ ಇಲ್ಲದೆ ಇದ್ದಾಗ ಭಗವಂತನ ಅದಿಷ್ಟೇ ಆ ಹೋಮ ಮತ್ತೆ ಹವನದಿಂದ ಅಥವಾ ಪೂಜೆಯಿಂದ ಫಲ ಬಂದಿದ್ರು ತಕ್ಷಣ ನಿಮಗೆ ದಕ್ಕೋದಿಲ್ಲ. ಆ ಮನೆಯ ಪಿತೃಗಳ ಅತೃಪ್ತಿ, ಆ ಪಿತೃ ದೇವತೆಗಳು ಅಂತ ನಾವೇನ್ ಕರಿತೀವಿ ಅವರ ಅತೃಪ್ತಿ ಇದ್ದಾಗ ಯಾವುದೇ ಪೂಜೆ ಮಾಡಿಸಿ ಅಥವಾ ನೀವು ಮಾಡಿ ಅದರ ಫಲ ನಿಮ್ಗೆ ಇಮ್ಮಿಡಿಯೇಟ್ ಸಿಗೋದಿಲ್ಲ. ಇದು ಇನ್ನೊಂದು ಕಾರಣ ಫಲ ನಿಧಾನ ಯಾಕೆ ಆಗ್ತಾ ಇದೆ ಎನ್ನುವುದಕ್ಕೆ. ಇನ್ನು 4ನೇದಾಗಿ, ಕುಟುಂಬದಲ್ಲಿ ದೈವ ಅಥವಾ ಕುಲದೇವರ ಅಥವಾ ಗುರುಗಳ ಶಾಪ ಇದ್ರೆ, ಕುಟುಂಬದಲ್ಲಿ ಯಾರಿಗಾದ್ರೂ ಅಥವಾ ಹಿರಿಯರಿಗೆ, ಕುಟುಂಬದ ಯಜಮಾನರಿಗೆ ಅಥವಾ ಇಡೀ ಕುಟುಂಬಕ್ಕೆ ಒಂದು ದೈವದ ಶಾಪ ಅಥವಾ ಕುಲದೇವರ ಶಾಪ ಅಥವಾ ಗುರುಗಳ ಶಾಪ ಏನಾದ್ರು ಇದ್ರೆ ಯಾವುದೇ ಪೂಜೆ ಮಾಡಿಸಿದ್ರು ಅದರ ಫಲ ನಿಮ್ಗೆ ಅದು ಶೇಖರಣೆ ಆಗಿರುತ್ತೆ. ಆ ಭಗವಂತನಲ್ಲಿ ನಿಮ್ಮ ಅಕೌಂಟ್ ಅಲ್ಲಿ ಅದು ಶೇಖರಣೆ ಇರತ್ತೆ. ಆದ್ರೆ ಆ ಫಲನ ನಿಮಗೆ ಕೊಡ್ತಕ್ಕಂಥ ಸಮಯ ಬಂದಿರಲ್ಲ. ಯಾಕೆಂದ್ರೆ ಶಾಪ ಅಥವಾ ಹಿರಿಯರ ಶಾಪ ಅಥವಾ ಗುರು ದೈವ ಕುಲದೇವರ ಶಾಪ, ಹಿರಿಯ ತೃಪ್ತಿ ಅಥವಾ ಕುಲದೇವದ ಕುಲದೈವದ ಅತೃಪ್ತಿ ಇದ್ದಾಗ ಅದು ನಿಮಗೆ ಫಲ ಇಮ್ಮಿಡಿಯೇಟ್ ಆಗಿ ಸಿಗೋದಿಲ್ಲ. ಇನ್ನು ಶನಿ ಮಹಾತ್ಮರ 7.5 ಸಮಯ ನಡೀತಾ ಇದ್ದಾಗ, ದಶಾಭುಕ್ತಿ ಸಮಯ ನಡೀತಾ ಇದ್ದಾಗ ಯಾವುದೇ ಪೂಜೆ ಮಾಡಿದ್ರು ಇಮ್ಮಿಡಿಯೇಟ್ ಆಗಿ ಅದರ ಫಲ ನಿಮಗೆ ಸಿಗೋದಿಲ್ಲ. ಯಾಕಂದ್ರೆ ಶನಿ ಮಹಾತ್ಮರು ಕೊಡದೆ ನಿಧಾನಗತಿಯಲ್ಲಿ ಆ ಫಲವನ್ನ ಅವರ 7.5 ಸಮಯದಲ್ಲಿ, ದಶಾಭುಕ್ತಿ ಸಮಯದಲ್ಲಿ ನೀವು ಮಾಡಿಸ್ತಕ್ಕಂಥ ಹೋಮ ಹವನಗಳು ಏನೇ ಇದ್ರು ಅದರ ಫಲ ನಿಮ್ಗೆ ಸಿಗ್ಬೇಕು ಅಂದ್ರೆ ಸ್ವಲ್ಪ ವಿಳಂಬವಾಗಿ ನಿಮಗೆ ಸಿಗತ್ತೆ. ಯಾಕೆಂದ್ರೆ ಆ
ಆ ಒಂದು ಸಮಯ ಏನಿರುತ್ತೆ, ಆ ಶನಿ ಮಹಾತ್ಮರ ಒಂದು ಕರ್ಮಕಾರಕ ಶನಿ, ಅವರ ಫಲ ನಿಮಗೆ ಆ ಪೂಜೆಯಿಂದ ಬಂದಿರತಕ್ಕಂಥದ್ದನ್ನ ನಿಮಗೆ ಸ್ವಲ್ಪ ನಿಧಾನವಾಗಿ ಅವರು ಕೊಡ್ತಾರೆ. ಇನ್ನು ಆರನೇದಾಗಿ, ಮನೆ ಮೇಲೆ ಅಥವಾ ಮನೆ ಮಂದಿಯ ಮೇಲೆ ನಕಾರಾತ್ಮಕವಾದ ಪ್ರಭಾವ ಅಥವಾ ಶಕ್ತಿ ವಲಯ ಇದ್ದಾಗ, ಅಂದ್ರೆ ಅದರ ಒಂದು ನೆಗೆಟಿವ್ ಎಫೆಕ್ಟ್ ಅಂತ ನಾವು ಏನ್ ಕರಿತೀವಿ, ಅಥವಾ ಇದರಲ್ಲಿ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಎಫೆಕ್ಟ್ ಅಂತ, ಅಥವಾ ಮಾಟ ಮಂತ್ರದ್ದು, ಅಥವಾ ಇನ್ನಿತರೆ ನಕಾರಾತ್ಮಕವಾದಂತಹ ಶಕ್ತಿ ವಲಯದಲ್ಲಿ ನೀವು ಒಳಗಾಗಿದ್ದಾಗ, ಅಂದ್ರೆ ತುಂಬಾನೇ ನಕಾರಾತ್ಮಕವಾದಂತಹ ಶಕ್ತಿ ವಲಯದಲ್ಲಿ ಸಾಕಷ್ಟು ಸಮಯ ನೀವು ಕಳೆದು ಬಂದಾಗ, ಅದರ ಪ್ರಭಾವನ ನಿಮ್ಮ ಶರೀರ ಅದನ್ನ ಕ್ಯಾರಿ ಮಾಡುತ್ತೆ. ನೀವು ಎಲ್ಲಿಗೆ ಹೋದ್ರೂ ಅಲ್ಲಿ ಅದರ ಪ್ರಭಾವ ಸ್ಪ್ರೆಡ್ ಆಗ್ತಾ ಇರುತ್ತೆ. ಸೊ ಆದ್ರಿಂದ ಅಂತ ಸಮಯಗಳಲ್ಲಿ ನೀವೇನಾದ್ರೂ ಈ ಪೂಜೆಗಳು ಅದನ್ನ ಶುದ್ಧೀಕರಣ ಮಾಡ್ಕೊಳ್ದಂಗೆ ಏನಾದ್ರೂ ನೀವು ಪೂಜೆ ಹವನಗಳ ಮಾಡಿಸಿದಾಗ, ಅದರ ಪ್ರಭಾವ ಅಂದ್ರೆ ಈ ಮಾಟ ಮಂತ್ರದ್ದು ಏನೋ ತಡೆಗಳು, ಅಡ್ಡಿ ಆತಂಕಗಳಿದ್ದಾಗ ಅದರ ಒಂದು ನಿವಾರಣೆ ಆಗದೆ ನೀವು ಯಾವುದೇ ಪೂಜೆ, ನೀವು ಪುನಸ್ಕಾರ, ಹೋಮ ಹವನಗಳನ್ನ ಮಾಡಿದ್ರು ನಿಮ್ಗೆ ಫಲ ಇಮ್ಮಿಡಿಯೇಟ್ ಆಗಿ ಸಿಗೋದಿಲ್ಲ. ಇನ್ನು ಪೂಜೆ ಅಥವಾ ಹೋಮದ ಸಮಯದಲ್ಲಿ ಇತರರನ್ನ ಬೈಯುವುದು ಅಥವಾ ಇತರರನ್ನ ಚಿಂತನೆ ಮಾಡುವಂಥದ್ದು, ಇತರರನ್ನ ತೆಗಳ್ತಕ್ಕಂಥದ್ದು, ಹೀಯಾಳಿಸ್ತಕ್ಕಂಥದ್ದು, ಕೆಲವು ಸಮಯದಲ್ಲಿ ಪೂಜೆಗೆ ಕೂತಿರ್ತೀವಿ, ಯಾರೋ ಏನೋ ಒಂದು ಕೆಲಸ ಮಾಡಿರಲ್ಲ, ತಕ್ಷಣ ನಮ್ ಗಮನ ಅಲ್ಲೋಗುತ್ತೆ. ಇಲ್ಲಿ ಏಕಾಗ್ರತ ಚಿತ್ತರಾಗಿ, ಅಂದ್ರೆ ನಾವು ಕಾಯ ವಾಚ ಮನಸ್ಸ ಈ ಮೂರಲ್ಲೂ ನಾವು ಆ ಭಗವಂತನನ್ನ ಚಿಂತನೆ ಮಾಡ್ತಾ ಆ ಹೋಮದಲ್ಲಿ, ಪೂಜೆಯಲ್ಲಿ ಅಥವಾ ದೇವರ ದರ್ಶನ ಮಾಡುವಾಗ ಈ ಕಾಯ ವಾಚ ಮನಸ್ಸ ಶುದ್ಧವಾಗಿ, ಪರಿಶುದ್ಧವಾಗಿ, ಯಾವುದೇ ಒಂದು ಬೇರೆ ಆಲೋಚನೆಗಳಿಲ್ಲಂಗೆ ಪೂಜೆಯ ಕಡೆ ಆ ಭಗವಂತನನ್ನೇ ಚಿಂತನೆ ಮಾಡಿದಾಗ ಖಂಡಿತ ನಿಮಗೆ ಫಲ ಸಿಗುತ್ತೆ. ಆ ಒಂದು ಈ ಭಗವಂತನ ಚಿಂತನೆ ಮಾಡ್ತಾ ಇದ್ರಿ, ಆ ಫಲ ಬರುವಂತ ಸಮಯ, ಅಂತ ಟೈಮಲ್ಲಿ ನೀವು ಮನಸ್ಸಿನಲ್ಲಿ ಯಾರೋ ಒಂದು ಫೋನ್ ಕಾಲ್ ಬಂತು, ಸಡನ್ ಫೋನ್ ಅಟೆಂಡ್ ಮಾಡಿದ್ರಿ, ಏನೋ ಒಂದು ಟೆನ್ಷನ್ಗೆ ಏನೋ ಒಂದು ಬೈದ್ರಿ, ಇಲ್ಲೇನಾಯ್ತು, ಆ ಫಲ ನಿಮಗ್ ಸಿಗ್ತಾ ಇತ್ತು, ಆ ಸಿಕ್ಕಿದ ಫಲನ ಯಾರೋ ಒಂದು ಬೈಯೋದ್ರಿಂದ ಆ ಕರ್ಮನ ಸಂಪಾದನೆ ಮಾಡಿ ಫಲನ ನಿಷ್ಫಲ ಮಾಡ್ಕೊಂಡ್ರಿ. ಅಥವಾ ಮನೆಯಲ್ಲಿ ಬಂದಿರತಕ್ಕಂತಹ ಆ ಯಾರೋ ನೆಂಟರು ಇಷ್ಟ್ರ ಬಗ್ಗೆ ಅವ್ರೇನೇನೋ ಮಾತಾಡ್ತಿದ್ದಾರೆ, ಜೋರಾಗಿ ಮಾತಾಡ್ತಿದ್ದಾರೆ ಅನ್ನೋದು ನಿಮ್ಮ ಗಮನ ಬೇರೆ ಕಡೆಗೆ ಹರಿಬಾರದು. ಅಥವಾ ಮನಸ್ಸಿನಲ್ಲಿ ಇನ್ನೊಬ್ಬರನ್ನ ನೀವು ಚಿಂತಿಸಿದಾಗ ಏನಾಗುತ್ತೆ ಅಂದ್ರೆ ಅವ್ರ ಎನರ್ಜಿಗೆ ನೀವು ಕನೆಕ್ಟ್ ಆಗ್ತೀರಾ. ಯಾಕೆ ಈಗ ಬರ್ತಕ್ಕಂಥ ಫಲ ಅಲ್ಲಿ ಅವ್ರಿಗೆ ಸ್ವಲ್ಪ ಮುಟ್ತಾ ಇರತ್ತೆ, ಅವ್ ನಿಮಗ್ ಸಿಗ್ತಕ್ಕಂಥ ಫಲ ಕಡಿಮೆ ಆಗತ್ತೆ. ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲರಿಂದನೂ ಗೊತ್ತಿಲ್ಲದೆ ಆಗ್ತಕ್ಕಂಥ ತಪ್ಪುಗಳಿವೆ. ಈ ತಪ್ಪುಗಳನ್ನ ನಾವು ಅವಾಯ್ಡ್ ಮಾಡಿದಷ್ಟು ನಮ್ಗೆ ಫಲ ಅಧಿಕವಾಗ್ತಾ ಹೋಗುತ್ತೆ ಸ್ನೇಹಿತರೆ. ಇನ್ನು ಎಂಟನೇದಾಗಿ, ಪುಣ್ಯ ಕ್ಷೇತ್ರಗಳಿಗೆ ಹೋದಾಗ ನಾನು ಅಲ್ಲಿ ಆ ಕ್ಷೇತ್ರಕ್ಕೆ ಹೋಗಿ ಬಂದೆ, ಈ ಕ್ಷೇತ್ರಕ್ಕೆ ಹೋಗಿ ಬಂದೆ, ಬಟ್ ಹೋಗ್ ಬಂದ್ರಿ ಸರಿ, ಆದ್ರೆ ನೀವು ಕಾಯ ವಾಚ ಮನಸ್ಸ ನೀವು ಆ ಕ್ಷೇತ್ರಕ್ಕೆ ಹೋಗಿದ್ರಾ, ಅಲ್ಲಿ ಆ ಭಗವಂತನನ್ನೇ ಚಿಂತನೆ ಮಾಡ್ತಿದ್ರಾ ಅನ್ನೋದು ಬರುತ್ತೆ. ಒಂದು ಪುಣ್ಯ ಕ್ಷೇತ್ರಕ್ಕೆ ಹೋಗಿರ್ತೀರಿ, ಲೈನ್ ಅಲ್ಲಿ ತುಂಬಾ ಹೊತ್ತಿರಬೇಕು, ಅಲ್ಲಿ ಆ ವ್ಯವಸ್ಥೆಗಳನ್ನ ಬೈಕೊಳ್ಳುವಂಥದ್ದು, ಒಂದು ತಿರುಪ್ತಿಗೆ ಹೋದಾಗ ಶೆಡ್ ಅಲ್ಲಿ ಕೂಡಾಕ್ತಾರೆ, ಆ ವ್ಯವಸ್ಥೆಗಳನ್ನ ಬೈಕೊಳ್ತಕ್ಕ ನೋಡಿ ಇಷ್ಟೊತ್ತು ಕೂಡಾಕ್ಬಿಟ್ರು ಅಂತ ಅನ್ನೋದು. ಯಾಕೆಂದ್ರೆ ಅದು ಅವ್ರಿಗೆ ನಿಮ್ಗೆ ಯಾವಾಗ ದರ್ಶನ ಪ್ರಾಪ್ತಿ ಇರುತ್ತೆ ಆ ಟೈಮಲ್ಲಿ ಕರೆಕ್ಟ್ ಆಗಿ ದರ್ಶನ ಆಗುತ್ತೆ. ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗಳಿಗೆ ನಾವು ಒಳಪಟ್ಟು ಅಲ್ಲಿ ಅನುಸರಿಸಿ ನಾವು ಇದ್ ಮಾಡ್ಬೇಕಾಗತ್ತೆ. ಕೆಲವರು ಲೈನ್ ಅಲ್ಲಿ ನಿಂತಿರ್ತಾರೆ, ಮಧ್ಯ ಬಂದು ಜಾಯಿನ್ ಆಗ್ತಿರ್ತಾರೆ, ಅಂತವ್ರನ್ನ ನಾವು ಲೈನ್ ಅಲ್ಲಿ ನಿಂತಿಲ್ವಾ, ಹಿಂದೆಗಡೆಯಿಂದ ಬನ್ನಿ ಅಂತ ಅಂದ್ಬಿಟ್ಟು ಒಂದು ಒಳ್ಳೆ ಮಾತಲ್ಲಿ ಹೇಳಿ, ತೊಂದ್ರೆ ಇಲ್ಲ. ಅದನ್ನ ಬೈಯುವಂಥದ್ದು ಅಥವಾ ಟೀಕೆ ಮಾಡ್ತಕ್ಕಂಥ, ಅವನ ಹಾಗೆ ಮಾಡ್ದ ಹೀಗ್ ಮಾಡ್ದ ಅವಹೇಳನ ಮಾಡ್ತಕ್ಕಂಥದ್ದು, ಇವೆಲ್ಲ ಮಾಡಿದಾಗ ಏನಾಗುತ್ತೆ ಅಂದ್ರೆ, ನಾವು ಪುಣ್ಯ ಕ್ಷೇತ್ರಗಳಿಗೆ, ತೀರ್ಥಕ್ಷೇತ್ರಗಳಿಗೆ ಹೋದಾಗ ಅಲ್ಲಿರ್ತಕ್ಕಂಥ ಆ ಒಂದು ಅಗಾಧವಾದಂತಹ ಹೈ ಪಾಸಿಟಿವ್ ಎನರ್ಜಿ ಏನಿರುತ್ತೆ, ನಮ್ಮ ಶರೀರದ ಸುತ್ತ ಅಥವಾ ನಮ್ಮ ಶರೀರದ ಸುತ್ತ ಒಂದು ಅಭಾಮಂಡಲ ಅಥವಾ ಔರ ಅಂತ ಕರಿತೀವಿ, ಆ ಔರ ಮುಖಾಂತರ ನಮ್ಮ ಶರೀರನ ಪ್ರವೇಶ ಮಾಡ್ತಾ ಇರುತ್ತೆ. ಅದು ಪ್ರವೇಶ ಮಾಡಿದಾಗ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಆ ಸೆಲ್ಸ್ ಅಂತ ನಾವೇನ್ ಕರಿತೀವಿ, ಅದು ಪರಿಶುದ್ಧವಾಗ್ತಾ ಹೋಗುತ್ತೆ. ಅದಕ್ಕಾಗಿ ಸ್ವಲ್ಪ ಸಮಯ ನಾವು ಅಲ್ಲಿ ಕುತ್ಕೊಂಡು ಬರಬೇಕು ಅಂತ ಹೇಳ್ತೀವಿ. ಆ ಕುತ್ಕೊಂಡಿದ್ದಾಗ ನಮ್ಮ ಒಂದು ಚಿಂತನೆ ನಮ್ಮ ಕುಟುಂಬದವ್ರ ಬಗ್ಗೆ ಮಾತ್ರ ಇರಬೇಕು. ಇಲ್ಲಿ ನಾವು ಸ್ವಾರ್ಥಿಗಳೇನಾದ್ರೂ ಆದ್ರೆ ನಮ್ಮ ಬಗ್ಗೆನೆ, ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸಗಳ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಚಿಂತನೆ ಇರಬೇಕು. ಇವಾಗ ನಾವು ಸ್ವಾರ್ಥಿಗಳಲ್ಲಪ್ಪ, ನಮ್ಮ ಇಡೀ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಬಯಸೋದಾದ್ರೆ, ನಿಮ್ಮ ಅರ್ಧಾಂಗಿ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ, ತಂದೆ ತಾಯಿ ಬಗ್ಗೆ, ಅತ್ತೆ ಮಾವನ ಬಗ್ಗೆ, ಅವ್ರಿಗೆಲ್ರಿಗೂ ಒಳ್ಳೇದ್ ಮಾಡಪ್ಪ ಅಂತ ಬಯಸಿ ಅದನ್ನ ನೀವು ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಳಿ. ಇದು ನಿಮ್ ಕುಟುಂಬಕ್ಕೆ ಸೀಮಿತ. ಇನ್ನೊಬ್ಬರ ಬಗ್ಗೆ
ನೀವು ಯಾಕೆಂದ್ರೆ ಈಗ ನೀವು ಹೋಗಿರ್ತಕ್ಕಂಥದ್ದು ನಿಮಗ್ ಫಲ ಬರ್ಲಿ ಅಂತ. ಇನ್ನೊಬ್ಬರಿಗೋಸ್ಕರ ನೀವು ಹೋಗಿದ್ರೆ ಅವ್ರ ಬಗ್ಗೆ ನೀವು ಚಿಂತನೆ ಮಾಡಿ. ಬಟ್ ಬೇರೆಯವರ ಬಗ್ಗೆ ಚಿಂತಿಸುವುದು ಬೇಡ. ನಿಮಗೆ ಯಾರಿಗೆ ಒಳ್ಳೇದಾಗ್ಬೇಕು ಅಂದ್ರೆ ಎಸ್ಪೆಷಲಿ ನಿಮ್ಮ ಕುಟುಂಬ, ಎಸ್ಪೆಷಲಿ ನೀವು ದೇವಸ್ಥಾನಕ್ಕೆ ಹೋದಾಗ ನೀವು ಸ್ವಾರ್ಥಿಗಳಾಗ್ಬೇಕು ಸ್ನೇಹಿತರೆ. ಯಾಕೆಂದ್ರೆ ಈಗ ನೀವು ಅಷ್ಟೆಲ್ಲ ಖರ್ಚು ಮಾಡಿ ಹೋಗಿರ್ತೀರಾ, ಫಲನ ನೀವು ಆ ಆ, ಅಷ್ಟೆಲ್ಲ ಹೋಗಿ ನೀರ್ನಲ್ಲಿ ಹೋಮ ಮಾಡ್ದಂಗ್ ಆಗ್ಬಾರ್ದು. ಇಲ್ಲಿ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಪುಣ್ಯಕ್ಷೇತ್ರಗಳಿಗೆ ಹೋಗಿರ್ತೀರಾ, ಜೊತೆನಲ್ಲಿ ಬಂದವ್ರ ಬಗ್ಗೆ ನೀವು ಅದನ್ನ ಅವ್ರ ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅಂತ ಬೈಕೊಳ್ಳುವಂಥದ್ದು, ಅದನ್ನ ಬೇರೆ ಜಾಗದಲ್ಲಿ ನೀವು ಮಾಡ್ಕೊಳ್ಳಿ ಪರವಾಗಿಲ್ಲ. ಆದ್ರೆ ದೇವಸ್ಥಾನದಲ್ಲಿ ಕ್ಯೂನಲ್ಲಿ ಹೋಗ್ಬೇಕಾದ್ರೆ ದರ್ಶನದಲ್ಲಿ ನಿಂತಿದ್ದಾಗ ಆ ಭಗವಂತನ ಚಿಂತನೆಯನ್ನ ಬಿಟ್ಟು ಬೇರೆ ಇನ್ನೇನು ಮಾತಾಡಬೇಡಿ. ಮಾತಾಡೋದಕ್ಕೆ ನಾವು ಬೇರೆ ಸಮಯ ಇರತ್ತೆ. ಆ ಸಮಯದಲ್ಲಿ ಬೇರೆಯವ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು, ನ್ಯೂಸ್ ಬಗ್ಗೆ ಮಾತಾಡ್ತಕ್ಕಂಥದ್ದು. ನೋಡಿ, ಆಡ್ದೋರ್ ಪಾಪ ಮಾಡ್ದೋರ್ ಪಾಪ ಆಡ್ದೋರ್ ಬಾಯಲ್ಲಿ ಅಂತಾನೆ ನಾನ್ ನುಡಿ ಇದೆ. ಯಾರೋ ಪಾಪಿಗಳು ಚಿರಾಯಿಗಳು ಯಾಕೆ ಹಾಕ್ತಾರೆ ಅಂದ್ರೆ, ಅವ್ರ ಪಾಪಿಗಳು ಮಾಡಿರ್ತಕ್ಕಂತ ಆ ಪಾಪದ ಕೆಲಸ ಈ ಜನಸಾಮಾನ್ಯರ ಬಾಯಲ್ಲಿ ಆಡ್ತಾ ಇರ್ತಾರೆ. ಅವ್ರ ಹಂಗ್ ಮಾಡಿದ್ರು, ಆ ರಾಜಕಾರಣಿ ಹಿಂಗ್ ಮಾಡ್ದ ಹಂಗ್ ಮಾಡ್ದ ಅಂತ ಎಲ್ಲೋದ್ರು ಅವ್ರ ಬಗ್ಗೆ ಚಿಂತನೆ ಮಾಡ್ತಿರ್ತಾರೆ. ಏನಾಗುತ್ತೆ ಅಂದ್ರೆ ಅವ್ರು ಏನೋ ಪಾಪ ಮಾಡಿರ್ತಾರೆ, ಇವ್ರ ಪಾಪನ್ ಕಟ್ಕೊಳ್ತಾರೆ. ಅದು ಕಡಿಮೆ ಆಗ್ತಾ ಹೋಗುತ್ತೆ ಅವ್ರು. ಯಾಕೆಂದ್ರೆ ನೂರಾರು ಜನ ಸಾವಿರಾರು ಜನ ಅದ್ರ ಬಗ್ಗೆ ಮಾತಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ಅವ್ರು ಮಾಡಿರೋ ಪಾಪದ ಒಂದು ಆ ಆ, ಪ್ರಭಾವ ಕಮ್ಮಿ ಆಗ್ತಾ ಹೋಗುತ್ತೆ. ಯಾರು ಅವ್ರ ಬಗ್ಗೆ ವೃಥಾ ಆ ಹಾಡ್ಕೊಳ್ತಾರೆ, ಆ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾರೆ, ಅವ್ರಿಗದು ಸೇರ್ತಾ ಇರುತ್ತೆ. ಹೀಗಾಗಿ ನೀವೇನು ಉದ್ದೇಶಕ್ಕೆ ನೀವು ತೀರ್ಥಕ್ಷೇತ್ರಕ್ಕೆ ಹೋಗಿರ್ತೀರಾ, ಪುಣ್ಯಕ್ಷೇತ್ರಕ್ಕೆ ಹೋಗಿರ್ತೀರಾ, ಅದನ್ನ ಬಿಟ್ಟು ಪಾಪಗಳನ್ನ ಸಂಪಾದನೆ ಮಾಡ್ಕೊಂಡು ಬರ್ತಾರೆ. ಇದು ಸುಮಾರು ಜನ ಆ ಮಾಡ್ತಕ್ಕಂಥ ತಪ್ಪು. ಇದನ್ನ ದಯವಿಟ್ಟು ಯಾರು ಮಾಡಕ್ ಹೋಗ್ಬೇಡಿ. ಇದರಿಂದ ಬರ್ತಕ್ಕಂಥದ್ದು ಫಲ ನಿಮಗೆ ಸಿಗೋದಿಲ್ಲ. ಯಾಕೆಂದ್ರೆ ಒಂದು ದೇವಸ್ಥಾನ ಅಥವಾ ಪುಣ್ಯಕ್ಷೇತ್ರ ಅಂದ್ರೆ ಅಲ್ಲಿ ಶಕ್ತಿ ವಲಯ ಅಂತ ನಾವು ಕರಿತೀವಿ, ಅಥವಾ ಪಾಸಿಟಿವ್ ಎನರ್ಜಿ ರೀಜನ್ ಅಂತ ನಾವು ಕರಿತೀವಿ. ಅವನ್ನ ಪಾಸಿಟಿವ್ ರೀಜನ್ ಹೋದಾಗ ನಮ್ ಅಲ್ಲಿರ್ತಕ್ಕಂಥ ಒಂದು ಪಾಸಿಟಿವ್ ಎನರ್ಜಿನ ನಾವು ತಗೋಬೇಕೇ ಹೊರತು ನೆಗೆಟಿವ್ ಎನರ್ಜಿ ಅಲ್ಲ. ಅಲ್ಲಿ ನೆಗೆಟಿವ್ ಎನರ್ಜಿ ಹೆಂಗ್ ಬರುತ್ತೆ ಅಂದ್ರೆ, ನೀವು ಬೇರೆಯವ್ರದ್ದು ಬಗ್ಗೆ ಚಿಂತನೆ ಮಾಡಿದಾಗ ಆ ಒಂದು ವ್ಯಕ್ತಿಯಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಇದ್ರೆ ಅದು ನಿಮಗೆ ಪಾಸ್ ಆಗತ್ತೆ. ಯಾಕೆಂದ್ರೆ ಈಗ ನಾವು ಇರತಕ್ಕಂಥದ್ದು ಎಲ್ಲಾನು ಎನರ್ಜಿ ಬೇಸ್ಡ್. ಈಗ ನಾವು ಎಲ್ಲಿಂದ ಎಲ್ಲಿಗೆ ಹೋದ್ರು ಎನರ್ಜಿ 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 ಅಂತಾನೆ ನಾವು ಕರಿತೀವಿ ಸೈಂಟಿಫಿಕ್ ಪ್ರಕಾರ. ನಮ್ಮ ಶಾಸ್ತ್ರಗಳ ಪ್ರಕಾರ ನಮ್ಮ ಚಿಂತನೆ ಭಗವಂತಂದಾಗಿದ್ದಾಗ ನಮಗೆ ಫಲ ಜಾಸ್ತಿ ಅಂತ ಹೇಳ್ತಾರೆ. ನಾವು ಸೈನ್ಸ್ ಬಗ್ಗೆ ನಾವು ಯೋಚನೆ ಮಾಡಿದಾಗ, ನಮ್ಮ ಒಂದು ಮೆಡಿಕಲ್ ಸೈನ್ಸ್ ಪ್ರಕಾರ ಯೋಚನೆ ಮಾಡಿದಾಗ, ನಾವು ಆಲೋಚನೆಗಳು ಮಾಡ್ತಾ ಮಾಡ್ತಾ ಸೆಲ್ಸ್ ಡೆವಲಪ್ ಆಗ್ತಾ ಇರುತ್ತೆ. ನಾವು ಪಾಸಿಟಿವ್ ಚಿಂತನೆ ಮಾಡಿದಾಗ ಪಾಸಿಟಿವ್ ಸೆಲ್ಸ್ ನಮ್ಮಲ್ಲಿ ಡೆವಲಪ್ ಆಗುತ್ತೆ. ನೆಗೆಟಿವ್ ಚಿಂತನೆ ಮಾಡಿದಾಗ ನೆಗೆಟಿವ್ ಸೆಲ್ಸ್ ನಮ್ಮಲ್ಲಿ ಡೆವಲಪ್ ಆಗುತ್ತೆ. ಈಗ ನೀವೇ ಯೋಚನೆ ಮಾಡಿ ಸ್ನೇಹಿತರೆ, ನೀವು ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಯಾರ ಬಗ್ಗೆ ಯೋಚನೆ ಮಾಡಬೇಕು? ಪಾಸಿಟಿವ್ ಎನರ್ಜಿ ತಗೋಬೇಕಾ, ನೆಗೆಟಿವ್ ಎನರ್ಜಿ ತಗೋಬೇಕಾ? ಯಾಕೆ ಫಲ ಸಿಗ್ತಾ ಇಲ್ಲ? ನೋಡಿ, ಈ ಕೊಡ್ತಾ ಇರ್ತಕ್ಕಂಥ ಕಾರಣಗಳಲ್ಲಿ ಯಾವ್ದಾನ ಒಂದು ಕಾರಣ ಇರುತ್ತೆ. ಇನ್ನು ಹಿಂದಿನ ಜನ್ಮದ ಒಂದು ಪ್ರಾರಬ್ಧ ಕರ್ಮ ಈ ಜನ್ಮದಲ್ಲಿ ಸ್ವಲ್ಪ ಅನುಭವಿಸ್ಬೇಕು, ಅಥವಾ ನೋವುಗಳು ಅನುಭವಿಸ್ಬೇಕು, ಕಷ್ಟಗಳು ಅನುಭವಿಸ್ಬೇಕು ಅಂತ ಇದ್ದಾಗ ಶನಿ ಮಹಾತ್ಮರು ಆ ಆ ಫಲಗಳನ್ನ, ನಿಮ್ದು ಪ್ರಾರಬ್ಧ ಕರ್ಮ ಇನ್ನು ಕಂಪ್ಲೀಟ್ ಆಗಿಲ್ಲ, ಈಗ ಬಂದಿರತಕ್ಕಂತ ಫಲನ ನಾನು ಸ್ವಲ್ಪ ನಿಧಾನವಾಗಿ ನಾನು ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವರು ತಡೆ ಹಿಡಿತಾರೆ. ತಡೆ ಹಿಡಿದಿದ್ದಾರೆ ಅಂದ್ರೆ ಅವ್ರು 7.5 ಸಮಯ ಆಗಿರ್ಬೋದು, ದಶಾಭುಕ್ತಿ ಸಮಯ ಆಗಿರ್ಬೋದು, ಅಥವಾ ಪ್ರಾರಬ್ಧದ ಕರ್ಮದ ಅವಧಿ ಇನ್ನೂ ಮುಗುದಿಲ್ಲ ಅಂತ ಅರ್ಥ. ಅದನ್ನ ಸ್ವಲ್ಪ ಕಷ್ಟಗಳು ಅನುಭವಿಸಿದಾಗ ಆಮೇಲೆ ಒಂದೇ ಸರಿ ಅದನ್ನ ಫಲ ಕೊಡ್ತಾರೆ ನಮ್ಗೆ. ಇನ್ನು ಯಾವುದೇ ಒಂದು ನಂಬಿಕೆ ಇಲ್ಲದೆ ಒಂದು ಪೂಜೆ ಅಥವಾ ಹೋಮದಲ್ಲಿ ಭಾಗವಹಿಸೋದ್ರಿಂದನೂ ಏನು ಫಲ ಇರೋದಿಲ್ಲ. ಯಾಕೆಂದ್ರೆ ಅವ್ರ ಮನಸ್ಸಿನಲ್ಲಿ ಅವರೊಂದು ನೆಗೆಟಿವ್ ಥಾಟ್ಸ್ ನ ಇಟ್ಕೊಂಡಿರ್ತಾರೆ. ನೆಗೆಟಿವ್ ಥಾಟ್ಸ್ ಯಾವ ಇಟ್ಕೊಂಡು ಪೂಜೆ ಅಥವಾ ಹೋಮಗಳಲ್ಲಿ ಭಾಗವಹಿಸ್ತಾರೆ, ಅದೇನೇ ಸಂಕಲ್ಪ ಆಗಿದ್ರು ಅದ್ರ ಫಲ ಇವರಿಗೆ ಇಮಿಡಿಯೇಟ್ ಆಗಿ ಸಿಗೋದಿಲ್ಲ. ಅದರಿಂದ ಯಾವುದೇ ಒಂದು ಆಚರಣೆ ಮಾಡಿ, ಪೂಜೆ ಮಾಡಿ, ಹೋಮ ಹವನಗಳನ್ನ ಮಾಡಿಸಿ ಅಥವಾ ನೀವು ಭಾಗವಹಿಸಿ, ಆದ್ರೆ ನಂಬಿಕೆ ಇಟ್ಟು ಅದರಿಂದ ಏನೋ ಒಂದು ನಮಗೆ ಫಲ ಸಿಕ್ಕೇ ಸಿಗುತ್ತೆ ಅನ್ನುವ ಚಲೋವಾದ ನಂಬಿಕೆಯಿಂದ ಮಾಡಿದಾಗ ಖಂಡಿತವಾಗೂ ಅದು ಸಿಕ್ಕೇ ಸಿಗುತ್ತೆ. ಇನ್ನು ಕೆಲವರು ಮನೆ ದೇವರುಗಳು ಇರ್ತಾರೆ, ಆ ಕುಲದೇವರು. ಆ ಕುಲದೇವರನ್ನ ಕೆಲವರು ಮಾಂತ್ರಿಕರು ದಿಗ್ಬಂಧನ ಮಾಡಿರ್ತಾರೆ. ಅವರ ಮನೆ ದೇವರ ಅನುಗ್ರಹ ಅವ್ರಿಗಾಗ್ಬಾರ್ದು, ಏಳಿಗೆ ಆಗ್ಬಾರ್ದು ಅಂದ್ಬಿಟ್ಟು ಆ ಕುಲದೇವರ ದಿಗ್ಬಂಧನವನ್ನ ಮಾಡಿರ್ತಾರೆ ಕೆಲವರು, ಅಥವಾ ಮಾಡಿಸಿರ್ತಾರೆ. ಅಂತೊಟ್ಟ ಸಮಯದಲ್ಲಿ ಆ ದಿಗ್ಬಂಧನವನ್ನ ನುಚ್ಚುರು ನೂರು ಮಾಡದೆ ಅಥವಾ ಅದನ್ನ ತೆಗೆಸದೆ ನೀವೇನೇ ಕುಲದೇವರಿಗೆ ಪೂಜೆ ಮಾಡಿಸಿದ್ರು ಸಹ ನಿಮ್ಗೇನು ಫಲ ಸಿಗೋದಿಲ್ಲ. ಯಾಕೆಂದ್ರೆ ಅಲ್ಲಿ ಶಕ್ತಿಹೀನ ಅಂದ್ರೆ ಆ ದೇವರನ್ನ ಕಟ್ಟಾಕೋದು ಅಂತ ಕರೀತಾರೆ. ಆ ದೇವರನ್ನೇ ಕಟ್ಟಾಕ್ಬಿಟ್ಟಾಗ ಇದಾಗತ್ತಾ ಗುರುಗಳೇ ಅಂತಂದ್ರೆ, ಖಂಡಿತವಾಗೂ ಕೆಲವು ತಂತ್ರಗಳಲ್ಲಿ ಅದನ್ನ ಮಾಡ್ತಾರೆ. ಬಟ್ ಅದ್ರ ಬಗ್ಗೆ ನನಗೆ
ಹೆಚ್ಚಾಗಿ ನಾನು ಮಾತಾಡೋದಿಲ್ಲ ಇದರಲ್ಲಿ. ಸೊ ಕೆಲವರು ಅಭ್ಯಾಸ ಇರತಕ್ಕಂಥವ್ರು, ನಾವುಗಳು ಆ ಲೈನಲ್ಲಿ ಇಲ್ಲ. ಸೊ ಬೇರೆಯವರು ಆ ಲೈನಲ್ಲಿ ಇರುವಂತವ್ರು ಅದು ಮಾಡ್ತಾರೆ. ಅದನ್ನ ಮಾಡಿದಾಗ ಅದನ್ನ ಬೇರೆ ಕ್ರಮಗಳಲ್ಲಿ ಅದನ್ನ ದಿಗ್ಬಂಧನೆಯಿಂದ ಹೊರಗಡೆ ತಗೊಂಡ್ಬಂದು ಆ ಕಟ್ ಏನ್ ಮಾಡಿರ್ತಾರೆ ಅದನ್ನ ತೆಗಿಬೇಕು ಅಂತ ಒಂದು ಪ್ರೊಸೀಜರ್ ಇರುತ್ತೆ. ಅದನ್ನ ಕೆಲವರೆಲ್ಲಾನು ಆ ತಂತ್ರ ಭಾಗದಲ್ಲಿ ಅವರು ಮಾಡ್ತಾರೆ. ಅದನ್ನ ಕೇಳಿ ತಿಳ್ಕೊಂಡು ಅದನ್ನ ದಿಗ್ಬಂಧನದಿಂದ ಹೊರಗಡೆ ಇದ್ ಮಾಡಿ ನಂತರ ಪೂಜೆಗಳು ಮಾಡಿದಾಗ ಖಂಡಿತವಾಗೂ ಫಲ ಸಿಗತ್ತೆ. ಇನ್ನು ಯಾವುದೇ ಪೂಜೆಗಳು ಮಾಡಿಸಿದ್ರು ಅದಕ್ಕೆ ಸಪೋರ್ಟ್ ಆಗಿರ್ಬೇಕು ಅಂತಂದ್ರೆ ನಮ್ಮ ವಾಸ್ತು, ನಮ್ಮ ಮನೆಯ ವಾಸ್ತು. ಈ ಮನೆಯ ವಾಸ್ತು ಸರಿ ಇಲ್ಲದೆ ಇದ್ರೆ ನಿಮಗೆ ಕೊಡ್ತಕ್ಕಂತ ಫಲಗಳೇನಾಗತ್ತೆ, ಅದು ನಿಮಗೆ ಸ್ವಲ್ಪ ಕಾಲ ತಡೆ ಹಿಡಿಯತ್ತೆ. ಕೆಲ ಮನೆ ವಾಸ್ತು ಪ್ರಕಾರ ಬಂತಕ್ಕಂತ ಒಂದು ಫಲ ಅದು ನೀರಲ್ಲಿ ಹೋಮ ಮಾಡೋ ತರಾನೇ ಅದು ವಾಸ್ತು ಇದ್ರೆ ನೀವು ಎಷ್ಟೇ ಪೂಜೆ ಮಾಡಿದ್ರು ನಿಮ್ಗೆ ಅದ್ರಲ್ಲಿ ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ತಾ ಇರತ್ತೆ. ನಿಷ್ಫಲ 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 ಆಗ್ತಾ ಇರತ್ತೆ. ಇದರ ಮನೆ ವಾಸ್ತುನು ಸಹ ಇದರಲ್ಲಿ ಪ್ರಮುಖ ಪಾತ್ರ ವಹಿಸತ್ತೆ. ಇನ್ನು ಯಾರು ವಿಶೇಷವಾಗಿ ಪೂಜೆಗಳು ಮಾಡಿಸ್ತೀರಾ, ಈ ದಶಾ ಕಾಲ ಅಂತ ನಾವು ಏನ್ ಕರಿತೀವಿ, ಎರಡು ಗ್ರಹಗಳ ದಶಾ ಸಂಧಿ ಕಾಲ ಅಂದ್ರೆ ಒಂದು ಗ್ರಹದ ದಶೆ ಮುಗಿದು ಇನ್ನೊಂದು ಗ್ರಹದ ದಶೆ ಪ್ರಾರಂಭ ಆಗ್ತಕ್ಕಂಥ ಕಾಲದಲ್ಲಿ ಕೆಲವು ಗ್ರಹಗಳ ಸಂಧಿ ಕಾಲಗಳಲ್ಲಿ ಯಾವುದೇ ಪೂಜೆ ಪುನಸ್ಕಾರಗಳು ಮಾಡಿಸಿದಾಗ ಆ ಒಂದು 2 ತಿಂಗಳು ಇರ್ಬೋದು, 3 ತಿಂಗಳು ಇರ್ಬೋದು, 6 ತಿಂಗಳು ಇರ್ಬೋದು, ಅದು ಗ್ರಹಗಳ ಮೇಲೆ ಅದು ಅವಧಿಯನ್ನ ನಿರ್ಧರಿಸಲಾಗುತ್ತೆ. ಅಷ್ಟು ಕಾಲ ನೀವು ಯಾವುದೇ ಪೂಜೆ ಮಾಡಿದ್ರು ಆ ಸಂಧಿ ಕಾಲಗಳಲ್ಲಿ ಆ ಕ್ರೂರ ಗ್ರಹಗಳ ಸಂಧಿ ಕಾಲಗಳಾಗಿರ್ಬೋದು, ಒಂದು ಶುಭ ಗ್ರಹದಿಂದ ಪಾಪಗ್ರಹದಾಗಿರ್ಬೋದು, ಪಾಪಗ್ರಹದಿಂದ ಶುಭ ಗ್ರಹದಾಗಿರ್ಬೋದು, ಆ ಸಂಧಿ ಕಾಲಗಳಲ್ಲಿ ನಿಮ್ಗೆ ಫಲಗಳು ಸಿಗೋದಿಲ್ಲ. ಇದನ್ನ ಹೇಗೆ ತಿಳ್ಕೊಬೇಕು ಅಂದ್ರೆ ನಿಮ್ಮ ಹತ್ರ ಇರ್ತಕ್ಕಂಥ ಯಾವ್ದಾನ ಜ್ಯೋತಿಷಿಗಳ ಹತ್ರ ಹೋದಾಗ ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅವರು ಕೊಡ್ತಾರೆ. ಇನ್ನು ಪೂಜೆ ಅಥವಾ ಹೋಮದ ಸಮಯದಲ್ಲಿ ಆಗ್ತಕ್ಕಂಥ ದೋಷಗಳು ಅಥವಾ ಅಲ್ಲಿ ಪೂಜೆ ಕುರಿತವ್ರ ಕಡೆಯಿಂದ ಆಗ್ತಕ್ಕಂಥ ದೋಷ ಇರ್ಬೋದು, ಬಂದಿರತಕ್ಕಂಥ ಅವ್ರ ಕಡೆಯಿಂದ ಆಗಿರತಕ್ಕಂಥ ದೋಷ ಇರ್ಬೋದು, ಅಥವಾ ಪೂಜೆ ಮಾಡಿಸೋರ್ ಕಡೆಯಿಂದ ಆಗ್ತಕ್ಕಂಥ ದೋಷ. ಇದು 99% ಈಗ ಪೂಜೆ ಯಾರು ಮಾಡ್ಸಕ್ ಬರ್ತಾರೆ ಪುರೋಹಿತರಿಂದ ಅವ್ರ ಕಡೆಯಿಂದ ಯಾವುದೇ ದೋಷಗಳು ಆಗ್ಲಿಕ್ಕಿಲ್ಲ. ಒಂದ್ ವೇಳೆ ಆದ್ರೂ ಅವ್ರು ತಕ್ಷಣ ಅರಿತುಕೊಂಡು ಅದನ್ನ ಕ್ಷಮಾಪಣೆ ಕೇಳಿ ಅದನ್ನ ಸರಿ ಮಾಡ್ಕೊಳ್ತಾರೆ. ಬಟ್ ಆದ್ರೆ ಇಲ್ಲಿ ಪೂಜಾ ಸಮಯದಲ್ಲಿ ಕೆಲವು ಮಂಡಲಗಳನ್ನ ಹಾಕಿ ಪೂಜೆ ಮಾಡಿಸೋದ್ರಲ್ಲಿ ಸ್ವಲ್ಪ ಮಂಡಲದಲ್ಲಿ ಏನಾದ್ರು ತಪ್ಪಿದ್ರೆ ಅದು ದೋಷ ಅಂತ ಕರಿತೀವಿ. ಅಥವಾ ಮೈಲಿಗೆ ಆಗ್ತಕ್ಕಂಥದ್ದು, ಪೂಜಾ ಸಮಯದಲ್ಲಿ ಸಡನ್ ಆಗಿ ಕುಟುಂಬಕ್ಕೆ ಮೈಲಿಗೆ ಬರ್ತಕ್ಕಂಥದ್ದು, ಅಥವಾ ಮೈಲಿಗೆ ಇರತಕ್ಕಂಥ ವ್ಯಕ್ತಿಗಳು ಪೂಜೆಗೆ ಬರ್ತಕ್ಕಂಥದ್ದು, ಈ ತರ ಆದಾಗ ಆ ಪೂಜೆ ಮೇಲೆ ಬರ್ತಕ್ಕಂಥ ಫಲ ನಿಮ್ಗೆ ಇಮಿಡಿಯೇಟ್ ಆಗಿ ಬರೋದಿಲ್ಲ. ಅದನ್ನ ತಡೆ ಹಿಡಿಯಲಾಗತ್ತೆ. ಇನ್ನು ಬೇಕಾಗಿರುವಂತಹ ಪೂಜೆ ಅಥವಾ ಹೋಮನ ಬಿಟ್ಟು ಬೇರೆ ಪೂಜೆನ ಮಾಡಿಸ್ತಕ್ಕಂಥದ್ದು. ಈಗ ಇನ್ನೊಂದೇನು ಅಂತಂದ್ರೆ ಈಗ ಯಾರಿಗೋ ಒಬ್ರಿಗೆ ಒಂದು ಆರೋಗ್ಯದ ಸಮಸ್ಯೆ ಆಗಿರತ್ತೆ, ಅವರು ತುಂಬಾ ದಿನದಿಂದ ಹಾಸಿಗೆ ಹಿಡಿದಿದ್ದಾರೆ, ಅವ್ರಿಗೆ ಗಣಪತಿ ಹೋಮ ಮಾಡಿಸಕ್ ಹೇಳಿರ್ತಾರೆ. ಆದ್ರೆ ಅವ್ರು ಬೇಕಾಗಿರ್ತಕ್ಕಂಥದ್ದೇನು, ಮೃತ್ಯುಂಜಯ ಆರೋಗ್ಯ ವೃದ್ಧಿ ಆಗ್ಲಿ ಅಂತ ಮೃತ್ಯುಂಜಯ ಹೋಮ ಮಾಡಿಸ್ಬೇಕು. ಕೆಲವರು ಗಣಪತಿ ಹೋಮ ಮಾಡಿಸಿ ಅಂತ ಹೇಳಿರ್ತಾರೆ. ಅದು ಇದು ನಾನು ಸುಮ್ಮನೆ ಒಂದು ಉದಾಹರಣೆಗೆ ಹೇಳಿರ್ತೀನಿ. ಒಂದು ಒಂದು ವ್ಯಾಪಾರ ಅಭಿವೃದ್ಧಿಗೆ ಅಥವಾ ಲಕ್ಷ್ಮೀ ಕಟಾಕ್ಷ ಆಗ್ಲಿ ಅಂತ ಅಂದ್ಬಿಟ್ಟು ಒಂದು ನವಗ್ರಹ ಹೋಮ ಮಾಡಿಸಿ ಅಂತ ಹೇಳಿರ್ತಾರೆ. ಇಲ್ಲಿ ಮಾಡಿಸ್ಬೇಕಾಗಿರೋದು ಒಂದು ಲಕ್ಷ್ಮೀನಾರಾಯಣ ಹೋಮ, ಆದ್ರೆ ನವಗ್ರಹ ಹೋಮ ಮಾಡಿಸಿರ್ತಾರೆ. ಸೊ ಹೀಗೆ ನಿಮ್ಗೆ ಯಾವ್ದು ಅವಶ್ಯಕತೆ ಇರುತ್ತೋ ಅದನ್ನ ಬಿಟ್ಟು ಬೇರೆ ಹೋಮ ಅಂದ್ರೆ ಇದು ಸೂಕ್ತವಾದಂತಹ ಒಂದು ಮಾರ್ಗದರ್ಶನ ಇಲ್ಲದೆ ಅವರಾಗವ್ರೆ ನಾವು ಇಂಥ ಹೋಮ ಮಾಡಿಸ್ಬಿಡೋಣ, ನವಗ್ರಹ ಹೋಮ ಮಾಡಿಸ್ಬಿಡೋಣ, ಎಲ್ಲೇ ಸರಿ ಹೋಗುತ್ತೆ ಅಂತ ಜನರಲ್ ಆಗೇ ಸಾಮಾನ್ಯವಾಗಿ ಜನ ಇದನ್ನ ಮನ್ಸಿಗೆ ತಗೊಂಡು ನವಗ್ರಹ ಹೋಮಗಳನ್ನ ಮಾಡ್ಸಕ್ ಹೋಗ್ತಾರೆ. ಆದ್ರೆ ಆ ಟೈಮಲ್ಲಿ ಅವ್ರು ಏನ್ ಉದ್ದೇಶಕ್ಕೆ ಮಾಡಿಸ್ತಿದ್ದಾರೆ, ಏನಕ್ಕೆ ಬೇಕು ಅಂತ ಅರ್ಥ ಮಾಡ್ಕೊಂಡು ಅದಕ್ಕೆ ಯಾವ ಹೋಮ ಮಾಡಿಸೋರು ಒಳ್ಳೇದು ಅಂತ ತಿಳಿದವರನ್ನ ಕೇಳಿ ತಿಳ್ಕೊಂಡು ಮಾಡಿಸಿದ್ರೆ ಒಳ್ಳೆಯದು. ಗೊತ್ತಾಯ್ತಲ್ಲ ಸ್ನೇಹಿತರೆ. ಈಗ ಈ ವಿಡಿಯೋ ಹೇಳ್ತಾ ಇರೋದ್ರಲ್ಲಿ ಜ್ಯೋತಿಷಿಗಳಿದ್ರೆ ಇಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಈ 15 ಕಾರಣಗಳು ಏನಿದೆ, ನನ್ನ ಅನುಭವದಲ್ಲಿ ಈ 15 ನನಗೆ ಬಂದಿದೆ. ಇದರಲ್ಲಿ ಕನಿಷ್ಠ 1-2 ಕೆಲವರಲ್ಲಿ 4-5 ತಪ್ಪುಗಳು ಆಗಿರೋದ್ರಿಂದನೂ ಫಲ ನಿಷ್ಫಲ ಆಗಿರುತ್ತೆ. ಅದರಿಂದ ನೀವು ಜ್ಯೋತಿಷ್ಯಗಳಾಗಿದ್ರೆ ಈ 15 ಕಾರಣಗಳಲ್ಲಿ ಯಾವ್ದನ್ನ ಒಂದಿರತ್ತೆ. ಇನ್ನ ನೀವು ಸಾಮಾನ್ಯ ಜನ ಆಗಿದ್ರೆ
ಗುರುಗಳೇ ನೀವು ಇಷ್ಟೊಂದು ವಿಷಯ ತಿಳಿಸಿದೀರಾ, ನಾವು ಇದನ್ನೆಲ್ಲ ಹೆಂಗ್ ತಿಳ್ಕೊಳ್ಳೋದು ಗುರುಗಳೇ? ನೋಡಿ, ಕೆಲವಾರು ದೋಷಗಳನ್ನ ನಾವು ತಿಳ್ಕೋಬೇಕು ಅಂತಂದ್ರೆ ಯಾರನ್ನ ಒಬ್ಬರನ್ನ ಗುರುಗಳನ್ನ ಭೇಟಿಯಾಗಿ ಅಥವಾ ಜ್ಯೋತಿಷಿಗಳನ್ನ ಭೇಟಿಯಾಗಿ ಅಲ್ಲಿ ಒಂದು ಪ್ರಶ್ನಾಶಾಸ್ತ್ರ ಅಂತ ಜ್ಯೋತಿಷಿಗಳು ನೋಡ್ತಾರೆ. ಆ ಪ್ರಶ್ನಾಶಾಸ್ತ್ರದಲ್ಲಿ ನಿಮಗೆ ಯಾವ ಪೂಜೆನಲ್ಲಿ ಎಷ್ಟು ಫಲ ನಿಮಗೆ ಸಿಕ್ಕಿದೆ ಅಂತ ಅವರು ನೋಡಿ ಹೇಳ್ತಾರೆ. ಗೊತ್ತಾಯ್ತಲ್ಲ ಸ್ನೇಹಿತರೆ? ಸೊ ಇದಿಷ್ಟು ಗಮನದಲ್ಲಿಟ್ಕೊಂಡು ನೀವು ಮುಂದೆ ಯಾವ್ದಾನ ಒಂದು ಪೂಜೆ ಮಾಡಿಸಿದ್ರೆ ಫಲ ಯಾಕೆ ನಿಧಾನ ಆಗ್ತಾ ಇದೆ ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ 15 ಕಾರಣಗಳಲ್ಲಿ ಕನಿಷ್ಠ ಯಾವ್ದಾನ ಒಂದು ಕಾರಣ ಆಗಿರತ್ತೆ. ಇದಿಷ್ಟು ಬಿಟ್ಟು ಇನ್ ಬೇರೆ ಕಾರಣಗಳು ಯಾವ್ದು ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಹರಿ ಓಂ. ನಮಸ್ಕಾರ ಸ್ನೇಹಿತರೆ.